ನಿಯಮಾವಳಿಯನ್ನು ಹಾಕಿದ್ದಾರೆ. ಆಮೇಲೆ ನನಗೆ ಇನ್ನೊಬ್ರು ಕೇಳಿದ್ರು, ಇವಾಗ ಡೋನರಿಂದ ನಾವು ತಗೊಂಡಾಗ ಹೌ ಶೂರ್ ಆರ್ ಯು ಆಫ್ ಇಟ್ ಅಂತ. ಅದರಲ್ಲಿ ಈಗ ದೇ ಹ್ಯಾವ್ ಕಮ್ ಅಪ್ ವಿತ್ ಪ್ರಾಪರ್ ನಿಯಮಾವಳಿಗಳನ್ನ ಕೊಟ್ಟಿದ್ದಾರೆ, ಏನೇನು ಕ್ವಾಲಿಟಿಗಳಿರಬೇಕು ಒಂದು ಡೋನರಲ್ಲಿ ಅಂತ. ಸಿ ದೇರ್ ಕೆನ್ ಬಿ ಅ ಫೀಮೇಲ್ ಡೋನರ್ ಆ್ಯಸ್ ವೆಲ್ ಆಸ್ ಅ ಮೇಲ್ ಡೋನರ್, ಆಯಿತಾ, ಡಿಪೆಂಡಿಂಗ್ ಆನ್ ದ ರಿಕ್ವೈರ್ಮೆಂಟ್ ಆಫ್ ದಿ ಪೇಷಂಟ್. ಸೊ ಹಾಗಿರುವಾಗ ಯಾವ ಡೋನರಲ್ಲಿ ಏನೇನಿರಬೇಕು, ಯಾವ ವಯೋಮಿತಿಯಲ್ಲಿರಬೇಕು ಆ ಡೋನರು, ಮತ್ತು ಅವ್ರಿಗೆ ಬೇಕಾಗಿರುವಂಥ ಹಿನ್ನೆಲೆಗಳೇನು, ಅದನ್ನೆಲ್ಲ ಇವಾಗ ನಿಯಮಾವಳಿಗಳನ್ನ ಹಾಕೊಡ್ತಿದ್ದಾರೆ. ಅವರ ಹ್ಯಾಬಿಟ್ಸ್ ಏನು, ವೆದರ್ ಹಿ ಇಸ್ ಆಲ್ಕೋಹಾಲಿಕ್, ನಾನ್ ಸ್ಮೋಕರ್, ವೆದರ್ ಎಲ್ಲವೂ ಕೂಡ ಇರುತ್ತೆ. ಇಟ್ ಹ್ಯಾಸ್ ಟು ಬಿ ಡಿಫೈನ್ಡ್. ಆಬ್ವಿಯಸ್ಲಿ ದಿಲ್ ಡೂ ದ ಬ್ಲಡ್ ಟೆಸ್ಟ್ ಮಾಡಿದ್ರೆ ಹೆಂಗಂದ್ರೂ ಗೊತ್ತಾಗುತ್ತೆ ನಾರ್ಕೋಟಿಕ್ ಇದರಲ್ಲಿದ್ದಾರಾ ಇಲ್ವಾ ಅಂತ. ಅದ್ರ ಜೊತೆಯಲ್ಲಿ ಕ್ರಿಮಿನಲ್ ಅಫೆನ್ಸಸ್ ಏನಾದ್ರು ಇದೆಯಾ, ಇನ್ ವಾಟ್ ಪ್ರೊಫೆಷನ್ ಹಿ ಈಸ್ ಇನ್, academic qualification, it's given a lot more importance. ಆಮೇಲೆ ಏಜ್ ಗ್ರೂಪ್ ಆಫ್ ಕೋರ್ಸ್, ಆ್ಯಂಡ್ ಯುವರ್ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್, ಆಮೇಲೆ ಈ ಥರ ಕ್ರಿಮಿನಲ್ ಅಫೆನ್ಸ್ ಯಾವುದಾದ್ರೂ ಏನಾದರೂ ಕಳ್ತನ ಮಾಡಿರೋದು, ಜೈಲಿಗೆ ಹೋಗಿರೋದು, ಈ ಥರದ ಬ್ಯಾಕ್ಗ್ರೌಂಡ್ ಇದೆಯೋ ಇಲ್ವಾ, ಇದನ್ನೆಲ್ಲ ನೋಡ್ತಾರೆ. ನನಗೆ ಅಷ್ಟು ಪೂರ್ತಿ ನಮಗೆ ಗೊತ್ತಿರಲ್ಲ ನಿಯಮಾವಳಿಗಳು ಏನು ಅಂತ, ಬಟ್ ಟು ಸಮ್ ಎಕ್ಸ್ಟೆಂಟ್ ಐ ನೋ ದೀಸ್ ಆರ್ ಥಿಂಗ್ಸ್ ವಾಟ್ ದೇ ವಿಲ್ ಲುಕ್ ಇನ್ ಟು. ಓಕೆ, ನಿಮಗೆ ಚಾಯ್ಸ್ ಇರುತ್ತಾ ವೆದರ್ ಟು ಸೆಲೆಕ್ಟ್ ದಿಸ್ ಆರ್ ದಟ್ ಡೋನರ್, ವೆದರ್ ಯು ಹ್ಯಾವ್ ದ ಚಾಯ್ಸ್, ಆ ಥರ ಇರುತ್ತಾ? I don't know whether they have the choice, but I did not even go for it. I straight away trusted. It's a doctor's call. Yes, I trusted completely. I had faith in her, and I said, okay, ನೀವು ಯಾರನ್ನು ಹೇಳ್ತೀರಾ ಅವರೇ ಅಂತ. ಬಟ್ ಪ್ರಿಫರೆನ್ಸ್ ಅಂದರೆ ಅದೇ, ನನ್ನ ಪ್ರಿಫರೆನ್ಸ್ ಇದ್ದಿದ್ದು ಸೌತ್ ಇಂಡಿಯನ್. ಆಬ್ವಿಯಸ್ಲಿ ಆಗಿ ಸೌತ್ ಇಂಡಿಯಾದಲ್ಲೇ ಇರೋದ್ರಿಂದ ಇಟ್ ವಿಲ್ ಬಿ ಲೋಕಲ್ ಇದ್ರದ್ದೇ ಇರುತ್ತೆ, ಡೋನರ್ ಇರ್ತಾರೆ. ಲೆಟ್ಸ್ ಸೇ ನಾನೇನಾದ್ರು ಡೆಲ್ಲಿಗೆ ಹೋಗಿ ಅಂತ ಅಂದ್ಕೊಂಡಿದ್ರೆ ಅವಾಗ ನನಗೆ ದೆನ್ ಇಟ್ ವುಡ್ ಬಿ ಅ ನಾರ್ತ್ ಇಂಡಿಯನ್ ಪ್ರಾಬ್ಲಿ, ಅಲ್ಲಿ ಯಾರು ಅವೈಲಬಿಲಿಟಿ ಇರುತ್ತೋ ಹಾಗೆ ಆಗೋಗುತ್ತೆ. ಬಟ್ ಅದೊಂದು ಪ್ರಿಫರೆನ್ಸ್ ಇತ್ತು ಬಿಕಾಸ್ ಆಫ್ ದಿ ಫುಡ್ ಹ್ಯಾಬಿಟ್. ಮತ್ತು ಸ್ವಲ್ಪ ಜೀನ್ ಸ್ಟ್ರಕ್ಚರ್ ಒಂದೇ ಇರುತ್ತೆ, DNA ಸ್ಟ್ರಕ್ಚರ್ ಎಲ್ಲ ಸೌತ್ ಇಂಡಿಯನ್ ಆದರೆ ಅಂತ. ದೀಸ್ ಥಿಂಗ್ಸ್ ಅಷ್ಟೇ ಬಿಟ್ಟು ನಾನು ಐ ಡಿಡ್ ನಾಟ್ ಆಸ್ಕ್